ಸರ್ ನನ್ನ ಹೆಸರು ಚೇತನ್ ಕುಮಾರ್. ನಮ್ಮ ನಾಗಮಂಗಲ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ ನಮ್ಮದು ಒಂದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆಗಿದೆ. ಡಿಪ್ಲೊಮಾ ಆದಮೇಲೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಒಂದು ಕೆಲಸದ ಒತ್ತಡ ಇರ್ತಾ ಇತ್ತು. ಇದು ಅಂದರೆ ನಮಗೆ ನೀರು ಕಡಿಮೆ, ಆದ್ರೂ ಏನೋ ಸಂಪಾದನೆ ಮಾಡಿ ಬೋರ್ಗಳು ಹಾಕ್ಸಿ 1500 ಅಡಿ 1600 ಅಡಿವರೆಗೂ ಹೋಗಿದೆ. ಇರೋ ಬರೋ ನೀರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಅಂದರೆ ಇದು ನಮ್ಮ ಸ್ವಂತ, ಇದು ನಾವೇ ಓನರ್ ಥರ. ನಾವು ಎಷ್ಟೇ ಕೆಲಸ ಮಾಡಿದ್ರು ನಮಗೆ ಇರುತ್ತೆ. ಇನ್ನು ಇರೋ ಬರೋ ಅಲ್ಪ ಸ್ವಲ್ಪ ನೀರಲ್ಲಿ ವ್ಯವಸಾಯ ಚಿಕ್ಕದಾಗಿ ಬೆಳೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸರ್. ಕೆಲಸ ಬಿಟ್ಟ ಮೇಲೆ ಒಂದು 10 ವರ್ಷದಿಂದ ಕೃಷಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರ್ ನಮ್ಮದು ಬಂದು 4 ಎಕರೆ ಇದೆ. ಹಿಪ್ಪನೇರಳೆ 1.5 ಎಕರೆ ಇತ್ತು. ಈಗ ಕ್ಯಾರೆಟು, ನವಕೋಲ್ ಇದೆ, ಬೀಟ್ರೋಟ್ ಎಲ್ಲ ಆ ಥರ ತರಕಾರಿ ಬೆಳೆಗಳು ಬೆಳೀತಾ ಇದ್ದೀವಿ ಸರ್. ನವಿಲ್ ಕೋಸಲ್ಲಿ ನಾನಾ ಥರ ಜಾತಿ ಇದೆ. ಈಗ 1-2 ವರ್ಷದಿಂದ ಕಾವೇರಿ ಅಂದ್ಬಿಟ್ಟು ಒಂದು ಸೀಡ್ಸ್ ಇದೆ. ಅದು ತುಂಬಾ ಚೆನ್ನಾಗಿ ಬರ್ತೈತೆ. ಅದು ಬೀಜಕ್ಕೆ ಫುಲ್ ಡಿಮ್ಯಾಂಡ್ ಇದೆ, ಸಿಗ್ತಾ ಇಲ್ಲ. ಇದು ಬಂದು ಕಡಿಮೆ ರೇಟು, 1/4 kg ಬಂದು 350 ರೂಪಾಯಿ. ಆದರೆ ಮಾರ್ಕೆಟಿಂಗ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಒಂದು 10,000 to 15,000 ಕಡಿಮೆ ಇರುತ್ತೆ. ಅಂದರೆ ನಾವು ಓನಾಗೇನು ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ವ್ಯಾಪಾರಸ್ಥರೇ ಬಂದು ತೋಟದಲ್ಲಿ ತಗೊಂಡು ಹೋಗ್ತಾರೆ. ಏನೋ ಅವ್ರಿಗೇನು ಸಿಗುತ್ತೋ ಅವ್ರು ಸ್ವಲ್ಪ ಇಟ್ಕೊಂಡು ನಮಗೂ ಕೊಡ್ತಾ ಇದ್ದಾರೆ. ಕೃಷಿ ಇಲಾಖೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಆಗಲೂ ಮಾಡಿದ್ದಾರೆ. ನಾವು ಸ್ವಂತವಾಗಿ ಮಾಡಿಸಿದ್ದೇವೆ. ಮಾಹಿತಿ ಕೊಡ್ತಾ ಇದ್ದಾರೆ. ಈ ಥರ ಮಣ್ಣು ಈ ಥರ ಇದೆ, ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಜಿಂಕ್ ಹಾಕಬೇಕು, ಬೋರಾನ್ ಹಾಕಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್. ಸರ್ ಕೃಷಿ ಈಗ ನಾವು ಜಾಸ್ತಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಅದು ತಪ್ಪು. ಗೊಬ್ಬರಗಳು ಹಾಕಬೇಕು, ಬೇರೆ ಮಣ್ಣು ಹಾಕಬೇಕು. ಆ ಥರ ಎಲ್ಲ ಹಾಕೊಂಬಂದರೆ ಒಟ್ಟಾಗಿ ಗೊಬ್ಬರ, ನಾಟಿ ಗೊಬ್ಬರದಿಂದ ಬೆಳೆ ಚೆನ್ನಾಗಾಗುತ್ತೆ. ಔಷಧಿಗಳು ಹೊಡೆಯೋದ್ರಿಂದ ಜಾಸ್ತಿ ಎಲ್ಲ ಭೂಮಿಗಳು ಕೆಟ್ಟೋಗ್ತಾ ಇದೆ. ಅದನ್ನ ಕಡಿಮೆ ಮಾಡಿ ಗೊಬ್ಬರಗಳು ಹಾಕ್ಕೊಂಡು ಅದೇ ಥರ ಸಾವಯವಾಗಿ ಮಾಡ್ಕೊಂಡ್ರೆ ಒಳ್ಳೆಯದು ಸರ್. ಈ ಜಾತಿ ಬಂದು ಆಗ್ರೋ ಏಷ್ಯಾ ಅಂದ್ಬಿಟ್ಟಿದ್ದು, ಇದು ಬಂದು 1/4 kg ಬರುತ್ತೆ. ಈಗ ಒಂದು ಅರ್ಧ ಎಕರೆಗೆ 15 ಕುಂಟೆಗೆ 2 ಅಂದರೆ ಅರ್ಧ kg ಅಷ್ಟು ಬಿದ್ದಿದೆ. ಇದರಲ್ಲಿ ಒಂದು ನಾಟಿನೂ ಮಾಡ್ಬೋದು. ಅದಕ್ಕೆ ಎಕರೆಗೆಲ್ಲ ಒಂದು 6 ಪ್ಯಾಕೆಟ್ ಅಂದರೆ ಅರ್ಧ kg ಸಾಕಾಗುತ್ತೆ. ಇದು ಬಂದು ಇಲ್ಲ 45 to 50 days ಬೆಳೆ ಅಷ್ಟೇ, ಏನು ಜಾಸ್ತಿ ಏನಿಲ್ಲ. ಆಮೇಲೆ ಖರ್ಚು ಏನಂತ ತಗೊಳೋದಿಲ್ಲ. ಅಂದರೆ ಈಗ ಸ್ವಲ್ಪ ಊಜಿ ಅನ್ನೋದು ಜಾಸ್ತಿ ಆಗಿದೆ, ಅದಕ್ಕೆ ಔಷಧಿಗಳು ಹೊಡ್ಕೊಬೇಕಾಗುತ್ತೆ ಸರ್. ನಾವು ಅದೇ ಕಳೆಗಳ ಔಷಧಿಗಳಿದೆ, ಆದರೆ ಔಷಧಿ ಹೊಡೆದ್ರೆ ಮತ್ತೆ ಬೆಳೆ ಎಂಥ ಇಳುವರಿ ಬರೋದಿಲ್ಲ. ಅದೇ ಲೇಬರ್ಸ್ ಇಟ್ಕೊಂಡೆ ಕಳೆ ತೆಗಿಸ್ಕೊತೀವಿ. ಇದು ಚೆಲ್ಲೋದ್ರಿಂದ ನಾಟಿ ಮಾಡಿದರೆ ನಮಗೆ ಖರ್ಚು ಕಮ್ಮಿ ಬರುತ್ತೆ, ಕೀಳೋದೆಲ್ಲ ಇರೋದಿಲ್ಲ. ಇದು ನಾವು ಬೀಜ ಚೆಲ್ಲೋದ್ರಿಂದ ಒತ್ತೆಲ್ಲ ತೆಗ್ಸಿದ್ಮೇಲೆ ಕ್ಲೀನಾಗಿ ಇದು ಕಳೆ ಏನು ಇರೋದಿಲ್ಲ. ಕಳೆ ಲೇಬರ್ಸ್ ಇಟ್ಕೊಂಡೆ ತಗೊತೀವಿ, ಏನು ಅಂಥ ತೊಂದರೆ ಆಗೋದಿಲ್ಲ ಸರ್. ಇದು ನವಿಲ್ ಕೋಸ್ ಬಂದು ಒತ್ತು ತೆಗಿಬೇಕಾದ್ರೆ ಕಾರ್ಮಿಕರು ಬೇಕಾಗುತ್ತೆ. ಆಮೇಲೆ ಅದಂಥ ಕಾರ್ಮಿಕರು ಏನು ಬೇಕಾಗಿಲ್ಲ ಸರ್. ವಾರಕ್ಕೊಂದು ಸರಿ ಔಷಧಿ ಹೊಡ್ಕೊಂಡು ಅಷ್ಟೇ. ಆ ಥರದ್ದೇನು ತೊಂದರೆ ಏನಿಲ್ಲ, ಜಾಸ್ತಿ ಖರ್ಚೇನು ಬರೋದಿಲ್ಲ ಇದರಲ್ಲಿ. ಈಗ ನಂದು ಈಗ ಅರ್ಧ ಎಕರೆಯಲ್ಲಿ 1 ಎಕರೆಗೆ 24,000 ಖರ್ಚು ಬರುತ್ತೆ. ಅಂದರೆ ವಾತಾವರಣ ಮಳೆ ಜಾಸ್ತಿ ಆದರೆ ಔಷಧಿಗಳು ಜಾಸ್ತಿ ತಗೊಳುತ್ತೆ, ಖರ್ಚು ಜಾಸ್ತಿ ಬರ್ತೈತೆ. ಮಳೆ ಕಡಿಮೆ ಇದ್ದರೆ ಅಂಥ ಔಷಧಿಗಳು ಕೇಳೋದಿಲ್ಲ. ಮತ್ತು ಅದೇ ರಾಸಾಯನಿಕ ಸಿಂಪಡಿಸೋ ಔಷಧಿಗಳು ಹುಳ ಇದಕ್ಕೆಲ್ಲ ಹೊಡೆದಾಗ ಸ್ವಲ್ಪ ಖರ್ಚು ಬರುತ್ತೆ. 1 ಎಕರೆಗೆ ಒಂದು 24,000 ಬೀಜದ್ದು ಆಳು ಎಲ್ಲ ಸೇರಿ ಒಂದು 24,000 ಬರುತ್ತೆ ಖರ್ಚು. 24,000 to 25,000 ಬರುತ್ತೆ. ಅದು ಮತ್ತೆ ಮಾರಬೇಕಾದ್ರೆ ರೇಟ್ ಹೇಳೋಕ್ಕಾಗೋದಿಲ್ಲ ಸರ್. ಒಂದೊಂದು ಸರಿ ಒಂದೊಂದು ಥರ ರೇಟ್ ಇರುತ್ತೆ. ಒಂದೊಂದು ಸರಿ ಕೇಳೋರೇ ಇರೋದಿಲ್ಲ. ಒಂದೊಂದು ಸರಿ ಲೋಡ್ 80,000 ಇರುತ್ತೆ. ಆ ಥರ ಹೋಗುತ್ತೆ ಸರ್. ಸರ್ ಇದು ವಾತಾವರಣ ಏನಿಲ್ಲ, ಇದು ಮಳೆಗಾಲದಲ್ಲೂ ಬೆಳೀತಾರೆ. ಮಳೆಗಾಲದಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಗಿಡ ಒತ್ತಡ ಇರಬಾರ್ದು, ತೆಳ್ಳಕ್ಕಿರಬೇಕು. ಆ ಥರ ಬೆಳ್ಕೊಬೋದು ಸರ್, ಏನು ತೊಂದರೆ ಇಲ್ಲ. ಇದು ಒಂದು ಗಿಡದಿಂದ ಗಿಡಕ್ಕೆ ಒಂದು ಅರ್ಧ ಅಡಿ ಗ್ಯಾಪ್ ಇರಬೇಕು. ಏನು ಆ ಥರ ಇದ್ದರೆ ಕ್ಲೀನಾಗಿ ಗಡ್ಡೆ ಬರುತ್ತೆ. ಇಲ್ಲ ಸರ್, ಇದಕ್ಕೆ ಬೆಡ್ ಸಿಸ್ಟಮ್ ಏನಿಲ್ಲ. ಮಾಮೂಲಿ ನಾವು ಸ್ಪ್ರಿಂಕ್ಲರು ಇದರಲ್ಲೇ ಬೆಳ್ಕೊತಾ ಇರೋದು. ಬೆಡ್ ಸಿಸ್ಟಮ್ ಎಲ್ಲ ಮುಂಚೆ ಮಾಡ್ತಿದ್ರು, ಲೇಬರ್ ಸಿಗಲ್ಲ, ಅದು ಆ ಥರ ಏನು ಮಾಡೋಕ್ಕೋಗಲ್ಲ ಸರ್. ಈಗ ಮಾಮೂಲಿ ಬೀಜ ಹಾಕ್ಬಿಟ್ಟು ಅಲ್ವೇ ಹೊಡ್ಕೊತೀವಿ, ಸ್ಪ್ರಿಂಕ್ಲರ್ ಮಾಡಿ ನೀರು ಬಿಡೋದು ಅಷ್ಟೇ ಸರ್, ಬೇರೆ ಏನು ಕೆಲಸ ಇರಲ್ಲ ಸರ್. ಇದು ಈಗ ಯಾವ ಮಳೆ ಬಂದರೆ ಒಂದು 3 days 4 days ಒಂದ್ಸಲಿ ಹೊಡಿತೀವಿ. ಇಲ್ಲಾಂದರೆ ಮಳೆ ಇಲ್ಲ ಅಂದರೆ ಏನು ತೊಂದರೆ ಇರಲ್ಲ. ಹುಳಾಗೆ ಒಂದು ವಾರಕ್ಕೆ ಒಂದ್ಸಲಿ ಒಳ್ಳೆ ಪವರ್ ಇರೋ ಔಷಧಿ ಹೊಡ್ಕೊಂಡಿದ್ದೀವಿ. ಸಿಂಪಡಣೆ ಮಾಡಿಕೊಂಡ್ರೆ ಯಾವ ತೊಂದರೆ ಇಲ್ಲ, ಚೆನ್ನಾಗೇನು ಬರ್ತೈತೆ ಸರ್. ನೀರು ವ್ಯವಸ್ಥೆ ನಮ್ಮದು ಬೋರ್ವೆಲು 1200 ಅಡಿ ಇದೆ.
ನೀರು ಕಡಿಮೆನೆ. ನಾವು ಬೀಜ ಚೆಲ್ಲಿದಾಗ ಒಂದು ಕಂಟಿನ್ಯೂಯಸ್ ಆಗಿ ಒಂದು 10-15 ನಿಮಿಷ ಬಿಡ್ತೇವೆ. ಆಮೇಲೆ ಇವೆಲ್ಲ ಚೆನ್ನಾಗಿ ಮೊಳತ ಮೇಲೆ 4 ದಿವಸಕ್ಕೆ ಒಂದ್ಸಲಿ ಒಂದೊಂದು ಅವರ್ ಬಿಟ್ಕೊಂಡ್ರು ಸಾಕು ಸರ್. ಒಂದೊಂದು ಅವರ್ ಸದ್ಯದಲ್ಲಿ ಬೇಕಾಗಿಲ್ಲ. ಗಡ್ಡೆ ಆದಮೇಲೆ ಒಂದೊಂದು ಅವರ್ ಬಿಟ್ಕೊಂಡ್ರೆ ಚೆನ್ನಾಗಿ ಬಲಿಯುತ್ತೆ. ಅದೇನು ತೊಂದರೆ ನೀರ್ದೇನು ಅಂಥ ಅವಶ್ಯಕತೆ ಇಲ್ಲ ನೌಕೋಲ್ಗೆ. ಗಡ್ಡೆ ಬಂದಾಗ ಮಾತ್ರ ಜಾಸ್ತಿ ನೀರು ಬೇಕು. ಬೇರೆ ಇನ್ನೇನು ಅಂಥ ತೊಂದರೆ ಆಗೋದಿಲ್ಲ ಅದು. ಸರ್ ನವಿಲುಕೋಸು ಸಾಕೋದು ಮುಂಚೆ ಏನಿಲ್ಲ ಮಾಮೂಲಿ ಉಳುಮೆ ಮಾಡಿರ್ತೀವಿ. ಗೊಬ್ಬರ ನಾಟಿ ಗೊಬ್ಬರ ಹಾಕಿದ್ರೆ ಒಳ್ಳೇದೇ. ಆದರೆ ಸಿಗಲ್ಲ ಅಂದರೆ ಇದು ಕೋಳಿ ಗೊಬ್ಬರನ ಹಾಕ್ಕೊಬೋದು. ಇಲ್ಲಾಂದರೆ ಬೇಡ ಅಂದರೆ ಮಾಮೂಲಿ ಬೇಸಾಯಗಳ ಸಿಗುತ್ತೆ. ಆ ಬೇಸಾಯ DAP ಫರ್ಟಿಲೈಸರ್ಸ್ ಹಾಕ್ಬಿಟ್ಟು ಚೆಲ್ಬಿಟ್ಟು ಅಲ್ವೇ ಹೊಡ್ಕೊತೀವಿ. ಇದಕ್ಕೇನು ಜಾಸ್ತಿ ಉಳುಮೆ ಬೇಕಾಗಿಲ್ಲ. ಎಲ್ಲ ಉಳುಮೆ ಆದಮೇಲೆ ಬೀಜ ಚೆಲ್ಬಿಟ್ಟು ಅಲ್ವೇ ಹೊಡೆದು ಮಾಮೂಲಿ ನೀರು ಸ್ಪ್ರಿಂಕ್ಲರ್ ಇದು ಮಾಡ್ಕೊತೀವಿ ಸರ್. ಅದು ತೊಂದರೆ ಏನಿಲ್ಲ, ಬರ್ತಾ ಇರುತ್ತೆ. ಅಂದರೆ ಗೊಬ್ಬರ ಮೇಯ್ನು. ಗೊಬ್ಬರ ಹಾಕಿದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. ಗೊಬ್ಬರಗಳು ಈಗ ಲೇಬರ್ ಪ್ರಾಬ್ಲಮ್ಮು. ಗೊಬ್ಬರ ಸಿಕ್ಕಿದ್ರೆ ತುಂಬೋರು ಸಿಕ್ಕಲ್ಲ. ಕೆಲವರು JCBಗಳು ತುಂಬ್ಸಕ್ಕೆ ಕೊಡೋದಿಲ್ಲ. ಅದು ತೊಂದರೆ ಆಗುತ್ತೆ. ಅದರಿಂದ ಏನು ಮಾಡ್ತಾರೆ ನಮ್ಮ ಜನ ಎಲ್ಲ ಫರ್ಟಿಲೈಸರ್ಸ್ಗೆ ಹೋಗ್ತಾ ಇದ್ದಾರೆ. ಗೊಬ್ಬರ ಯೂಸ್ ಮಾಡಿದರೆ ಒಳ್ಳೆ ಬೆಳೆ ಬೆಳಿಬೋದು. ಹಳಬರು ಅದನ್ನೇ ಹೇಳ್ತಾ ಇದ್ದಾರೆ. ಗೊಬ್ಬರ ಹಾಕಿದರೆ ಎಂಥವರು ಎಂಥ ಬೆಳೆ ಬೆಳಿಬೋದು ಅಂತ. ಆದರೆ ನಾವೇನು ಮಾಡ್ತೀವಿ, ಗೊಬ್ಬರ ತೆಗೆಯೋಕ್ಕೆ ಟ್ಯಾಕ್ಟ್ರ್ ಸಿಗಲ್ಲ, ಟ್ಯಾಕ್ಟ್ರ್ ಸಿಕ್ಕರೆ ಲೇಬರ್ ಸಿಗಲ್ಲ ಅಂದ್ಬಿಡೋದು. ಹೋಗಿ 2 ಮೂಟೆ ತಗೊಂಬಂದು ಹಾಕ್ಬಿಡ್ತೀವಿ. ಅದರಿಂದ ಅಲ್ಲಿ ಇಳುವರಿನೂ ಕಮ್ಮಿ ಆಗುತ್ತೆ. ನಾವು ಎಷ್ಟು ಗೊಬ್ಬರ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸರ್ ಇದಿಲ್ಲ, ಇದು ಒಂದು ಬರೀ 45ರಿಂದ 50 ದಿನ ಬೆಳೆ ಅಷ್ಟೇ ಇದು. ಇದು ಸಸಿ ನಾವು ಬೀಜ ಏನ್ ಚೆಲ್ತೀವೋ ಚೆಲ್ಲಿದ ಒಂದು 3 to 4 ಡೇಸ್ಗೆ ಬರುತ್ತೆ. ಇದೆಲ್ಲ 45ರಿಂದ 50 ದಿನ ಬೆಳೆ ಅಷ್ಟೇ ಸರ್. ಇದೇನು ಅಂಥ ಇದು ಏನು ಇರೋದಿಲ್ಲ, ಖರ್ಚು ಬರೋದಿಲ್ಲ ಇದಕ್ಕೆ. ಸರ್ ಇಲ್ಲ, ಇದು ಕಟಾವು ಅಂದರೆ ಇದು 45 ಡೇಸ್ ಕಂಪ್ಲೀಟ್ ತಗೊಂಡ್ಬಿಡ್ತಾರೆ ಸರ್. ಇದು ಕಟಾವೇನೋ ಇದು ಮತ್ತೆ ಇದು ಬರೋದಿಲ್ಲ. ಒಂದೇ ಸರಿ ಕಟಾವು ಇದು. ಸರ್ ಅದು ಈಗ ಒಂದು ಲೋಡ್ಗೆ 163 ಬಾಕ್ಸ್ ತುಂಬ್ತಾರೆ ಸರ್. ಒಂದು ಬಾಕ್ಸ್ಗೆ 22 kg ತುಂಬ್ತಾರೆ. ಅದು ನಾವು ಯಾಕಂದ್ರೆ ಲೋಡ್ ಲೆಕ್ಕ ಕೊಟ್ಬಿಟ್ಟು ನಾವು ಏನು ತೂಕ ಹಾಕಕ್ಕೆ ಹೋಗೋದಿಲ್ಲ. ಓನಾಗಿ ಸ್ವಂತವಾಗಿ ಏನಾದ್ರು ಮಾಡಿದ್ರೆ ಅದು ಐಡಿಯಾ ಬರುತ್ತೆ ಸರ್ ಅದು. ನಾವು ಲೋಡ್ ಲೆಕ್ಕ ಈಗ ನೋಡಿ, ಇದು ಬಂತು 15 ಕುಂಟೆಗೆ 1.5 ಲೋಡು ಅಂದರೆ 260 ಬಾಕ್ಸ್ ತೊಗೊಂಡಿರ್ತಾರೆ ಸರ್. ಎಕರೆಗೆ ಎಷ್ಟು ಗೊಬ್ಬರ ಹಾಕಿದ್ರು ಒಳ್ಳೇದೇ ಸರ್. ಅದು 2ರಿಂದ 3 ಲೋಡ್ ಹಾಕಿದ್ರು, 4 ಲೋಡ್ ಹಾಕಿದ್ರು ಒಳ್ಳೆ ತುಂಬ ಚೆನ್ನಾಗಿ ಬರ್ತೈತೆ ಸರ್. ಮಾರ್ಕೆಟಿಂಗ್ ಅದೇ ನಾವು ಸ್ವಂತ ಹಾಕ್ಬೇಕು ಅಂದರೆ ಇಲ್ಲ ಚಿಕ್ಕಬಳ್ಳಾಪುರ ಇಲ್ಲ ಬೆಂಗಳೂರು ಹಾಕಬೇಕು. ಅದು ನಮಗೆ ಲೇಬರ್ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ನಾವು ಕಿಲೋರೆ ಬೇರೆಯವ್ರು ಇರ್ತಾರೆ. ಅದಕ್ಕೇನು ಮಾಡ್ತೀವಿ, ನಾವು ಬೇರೆ ವ್ಯಾಪಾರಸ್ಥರಿಗೆ ಕೊಟ್ಬಿಡ್ತೀವಿ ಸರ್. ಅಂದರೆ ದಲ್ಲಾಳಿಗಳು ಇರ್ತಾರೆ. ದಲ್ಲಾಳಿಗೆ ಹೋದರೆ ನಾವು ಅವರು ಮಾಮೂಲಿ ಕಾಸು ಕೇಳ್ತಾರೆ. ಅದಕ್ಕೆ ದಲ್ಲಾಳಿ ಮುಖಾಂತರ ಹೋಗೋದಿಲ್ಲ. ನಾವೇ ಡೈರೆಕ್ಟಾಗಿ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ಒರೆಸ್ಕೊಂಡು ಇದು ಮಾಡ್ಕೊಡ್ತೀವಿ. ಯಾಕೆ ನಾವೇ ಸ್ವಂತವಾಗಿ ಮಾಡೋಕ್ಕೆ ಹೋದರೆ ನಮಗೆ ಲೇಬರ್ ಸಿಗಲ್ಲ. ಅದೇ ಕೆಲಸವಾಗಿರೋಂಥ ಲೇಬರು ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಸುತ್ತಮುತ್ತ ಏರ್ಪೋರ್ಟು ಕಂಪನಿಗಳಾಗಿರೋದ್ರಿಂದ ಲೇಬರ್ ತುಂಬ ಪ್ರಾಬ್ಲಮ್ ಇದೆ. ಯಾವುದಕ್ಕೂ ಲೇಬರ್ ಬರೋದಿಲ್ಲ. ಎಲ್ಲ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಲೇಬರ್ ಅನ್ನೋದೇ ಇಲ್ಲ ಸರ್ ಈಗ ನಮಗೆ. ಸ್ವಲ್ಪ ಕಷ್ಟ ಇದೆ. ನಾವೇ ಮಾಡ್ಕೊಬೇಕು, ಆ ಥರ ಆಗಿದೆ. ಮನೆಯಲ್ಲಿರೋರೇ ಇಬ್ಬರು 4 ಜನ ಏನೋ ಗಂಡ ಹೆಂಡ್ತಿ ಅವರು ಏನೋ ಬಂದು ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಇಲ್ಲ ಸರ್, ಇದು ಸೀಸನ್ ಅಂತೇನಿಲ್ಲ. ಇದು ಈಗ ಈ ಅವರೆಕಾಯಿ ಸೀಸನ್ ಇರೋದ್ರಿಂದ ಸ್ವಲ್ಪ ಬೇಡಿಕೆ ಕಮ್ಮಿ ಆಗುತ್ತೆ ಅವರೆಕಾಯಿ ಬಂದಮೇಲೆ. ಇದು ಜನವರಿ ಮಾರ್ಚಿಗೆಲ್ಲ ಒಳ್ಳೆ ಇಳುವರಿ ರೇಟ್ ಬರುತ್ತೆ ಸರ್ ಇದಕ್ಕೆ. ಸರ್ ರೇಟ್ ವೇರಿಯೇಷನ್ ಆದಾಗ ನಮಗೆ ಅದೇ ಖರ್ಚು ಎಷ್ಟು ಅದು ನಾವು ಮಾಡಿರೋ ಖರ್ಚು ಬರೋದಿಲ್ಲ. ಅದು ನಾವು ಸರ್ಕ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಬೇರೆ ಮತ್ತೆ ಬೆಳೆಯಲ್ಲಿ ಬರುತ್ತೆ ಹೋಗುತ್ತೆ, ಆ ಥರ ತೊಂದರೆ ಇದ್ದೇ ಇರುತ್ತೆ ಸರ್. ರೇಟ್ ಜಾಸ್ತಿ ಸಿಕ್ಕಿದಾಗ ನಮಗೆ ಉಳಿಯುತ್ತೆ, ಮತ್ತು ಬೇರೆ ಬಂಡವಾಳ ಹಾಕೋದಕ್ಕೆ ಸಹಾಯ ಆಗುತ್ತೆ. ರೇಟ್ ಕಮ್ಮಿ ಆಯ್ತಂದರೆ ಇರೋ ಫರ್ಟಿಲೈಸರ್ಸ್ಗೆ ಔಷಧಿಗಳಿಗೆ ಅಲ್ಲಿಂದ ಅಲ್ಲಿ ಸರೋಗುತ್ತೆ. ಮತ್ತು ಸಾಲ ಅದು ಇದು ಮಾಡ್ಕೊಬೇಕಾಗತ್ತೆ ಸರ್ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಸರ್ ಸರ್ಕಾರಿ ಸವಲತ್ತುಗಳು ಇದೆ. ಕೃಷಿ ಹೊಂಡ ಎಲ್ಲ ಈ ಮುಂಚೆ ಥರ ಅವ್ರ ಪ್ರಕಾರ ಮಾಡೋಕ್ಕೆ ಹೋದರೆ ಜಾಗ ವೇಸ್ಟ್ ಆಗುತ್ತೆ. ಜಾಗ ಜಮೀನು ಜಾಸ್ತಿ ಇದ್ದು ಅವರು ಸರ್ಕಾರದ ಪ್ರಕಾರ ಮಾಡಿದರೆ ಏನು ತೊಂದರೆ ಇಲ್ಲ. ನಾವೇ ಅಂಥ ಸವಲತ್ತು ಏನು ಪಡೆದಿಲ್ಲ ಸರ್. ಕೃಷಿ ಡ್ರಿಪ್ ಇರಿಗೇಷನ್ಗೆ ಸಬ್ಸಿಡಿ ಎಲ್ಲ ಸಿಕ್ಕಿದೆ, ತೊಗೊಂಡಿದ್ದೀವಿ. ಸರ್ ವೆದರ್ ಚೇಂಜ್ ಆಯಿತು ಅಂದರೆ ನೋಡಿ, ಚಳಿ ಜಾಸ್ತಿ ಇದ್ದಿದ್ದರಿಂದ ಈ ವರ್ಷದಲ್ಲಿ ಏನು ನೌಕೋಲಿದೆ ಒಂದು ಸೈಜ್ ಬರ್ತಾ ಇಲ್ಲ. ಎಲ್ಲ ಹಿಂದೆ ಮುಂದೆ ಆಗಿದೆ. ಒಂದು ಸೈಜ್ ದಪ್ಪ ಇದೆ, ಒಂದು ಸಣ್ಣ ಇದೆ. ವೆದರ್ ಚೆನ್ನಾಗಿ ಚಳಿ ಇಲ್ಲ, ಒಂದೇ ವಾತಾವರಣ ಇದ್ದರೆ ಎಲ್ಲ ಒಂದೇ ಸೈಜೇ ಬರ್ತಾ ಇತ್ತು. ಅದರಿಂದ ಏನಾಗಿತ್ತು ಸರಿ ಎಲ್ಲ ಈ ಥರ ಇದು ತೊಂದರೆ ಆಗಿದೆ. ಹಿಂದೆ ಮುಂದೆ ಆಗಿದೆ ಎಲ್ಲ. ಒಂದು ರೀತಿ ಇಳುವರಿ ಬರ್ತಾ ಇಲ್ಲ. ಎಲ್ಲ ಚಿಕ್ಕದು ದೊಡ್ಡದು ಆ ಥರ ಇದೆ. ಒಂದೇ ಸೈಜ್ ಬಂದಾಗ ಏನಾಗುತ್ತೆ, ನಮಗೂ ಒಂದಷ್ಟು ರೇಟ್ ಸಿಗುತ್ತೆ. ಚಿಕ್ಕದು ದೊಡ್ಡದಾದಾಗ ಚಿಕ್ಕದೇ ಒಂದು ರೇಟ್ ಹೋಗುತ್ತೆ, ದೊಡ್ಡದೇ ಒಂದು ರೇಟ್ ಹೋಗುತ್ತೆ ಸರ್. ಆ ಥರ ತೊಂದರೆ ಆಗುತ್ತೆ. ಇಲ್ಲ ಸರ್, ಇದು ಏನಾಗಿದೆ ಅಂದರೆ ಒಂದು 2 ವರ್ಷದಿಂದ ಇದು ಕಾವೇರಿ ಅಂತ ಒಂದು ಸೀಡ್ಸ್ ಬಿಟ್ಟಿದ್ದಾರೆ. ಅದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಅದು ಒಳ್ಳೆ ಗಡ್ಡೆ ಯಾವ ಥರ ಇತ್ತು ಅಂದರೆ ಒಳ್ಳೆ ಬಂದ್ ಥರ ಇರುತ್ತೆ. ಅದು ಸ್ಮೂತ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಇದೆ. ಈ ಬೇರೆ ಇದಕ್ಕೆ ಮಾರ್ಕೆಟಿಂಗ್ ಕಡಿಮೆ.
ಕಡಿಮೆ ಅಂದರೆ ಒಂದು ಅದಕ್ಕೆ ಕಾವೇರಿಗೆ ಹೋಲಿಸ್ಕೊಂಡ್ರೆ ಇದು ಅದಕ್ಕೆ ಇದಕ್ಕೆ 10,000 ರಿಂದ 15,000 ವೇರಿ ಇರುತ್ತೆ. ಅಂದರೆ ಇದು ಬಂದು ಸೀಡ್ಸ್ ಬಂದು ಬರೀ ₹350 ಒಂದು 1/4 ಕೆಜಿ ಬಂದು. ಅದು 100 ಗ್ರಾಮ್ಸ್ ಬಂದು ₹1,200 ಆಗುತ್ತೆ. ಅಂದರೆ ಅಷ್ಟೇ ಇಳುವರಿ ಬರುತ್ತೆ. ಅದು ದುಡ್ಡು ಅಲ್ಲೇ ಬರುತ್ತೆ ರೇಟ್ ಸಿಕ್ಕಿದ್ರೆ. ಇಲ್ಲಾಂದ್ರೆ ಏನಾಗತ್ತಂದ್ರೆ ನಮ್ಗೆ ಅಲ್ಲಿಂದ ಅಲ್ಲೇ ವರ್ಕೌಟ್ ಆಗುತ್ತೆ. ಈಗ ನೋಡಿ ಇದು ಬರೀ ₹350 ನಾವು ತಂದು ಹಾಕ್ಬಿಟ್ರೆ, ಈಗ ಅದಕ್ಕಿಂತ 10, 15, ₹20,000 ಕಡಿಮೆ ಇರುತ್ತೆ. ರೇಟ್ ಕಡಿಮೆ ಇದೆ. ಈಗ ನೋಡಿ ಈಗ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ವ್ಯಾಪಾರಸ್ಥರಿಗೆ. ಅವ್ರೇನು ಮಾಡ್ತಾ ಇದ್ದಾರೆ, ಅದು 80,000 ಇದೆ, ಇದು 40,000 ಇದೆ ಅಂದ್ಬಿಟ್ಟು ನಮಗೆ ಇದು ಮಾಡ್ತಾ ಇದ್ದಾರೆ. ಇನ್ನೂ ಇನ್ನೂ ಒಂದು ವಾರ ಆಗುತ್ತೆ ಕೀಳೋದಕ್ಕೆ. ಸರ್ ನವಿಲುಕೋಸು ಬೆಳೆಯಲ್ಲಿ ಪ್ರಮುಖವಾಗಿ ಏನಂದ್ರೆ ಈಗ ಇದಕ್ಕೆ ಊಜಿ ಕಾಟ ಜಾಸ್ತಿ ಇದೆ. ಆ ಊಜಿ ನಿಯಂತ್ರಣ ಮಾಡ್ಕೊಬೇಕು. ಅದು ಬಂದೇನಾಗುತ್ತೆ ಅಂದ್ರೆ ಸಣ್ಣ ಇದರಲ್ಲೇ ಒಳಗಡೆ ಮೊಟ್ಟೆ ಇಟ್ಟು ಅದು ದೊಡ್ಡದಾಗೋ ಟೈಮಲ್ಲಿ ಆ ಮೊಟ್ಟೆ ಅದು ಒಂಥರ ಗಡ್ಡೆ ಡ್ಯಾಮೇಜ್ ಬರ್ತೈತೆ. ಪ್ರಮುಖ ಬಾಧೆ ಅಂದರೆ ಊಜಿದೆ ನಮಗೆ ಇದು ತೊಂದರೆ ಇರೋದು. ಸರ್ ಊಜಿಗೆ ಅಂದರೆ ಮಾಮೂಲಿ ಇದರಲ್ಲಿ ಫರ್ಟಿಲೈಸರ್ಸ್ ಇದು ಸಿಗುತ್ತೆ, ಸ್ವಲ್ಪ ಪವರ್ ಔಷಧಿಗಳೇ ಸಿಗುತ್ತೆ. ಇಂಡಕ್ಸ್ ಕಾರ್ಬೋ ಅಂದ್ಬಿಟ್ಟು ಇಂಡಕ್ಸ್ ಕಾರ್ಬೋ ಇಲ್ಲ ಫಾಸ್ಟು ಆ ಥರದ್ದು ನಾವು ಸಿಂಪಡಣೆ ಮಾಡ್ತಾ ಇದ್ದೀವಿ ಸರ್. ಇಂಡಕ್ಸ್ ಕಾರ್ಬೋ ಸಿಂಪಡಣೆ ಮಾಡೋದ್ರಿಂದ ಊಜಿ ಕಂಟ್ರೋಲ್ ಆಗ್ತಾ ಇದೆ. ಯಾವುದೇ ತೊಂದರೆ ಇಲ್ಲ. ಸರ್ ಖುಷಿ ಅನ್ನೋದಕ್ಕಿಂತ ಏನಾಗ್ಬಿಟ್ಟಿದೆ ಅಂದರೆ ಈಗ ನಮಗೊಂದು ಕೆಲಸ ಬೇಕು. ರೇಟ್ ಜಾಸ್ತಿ ಸಿಕ್ಕಿದಾಗ ನಮಗೆ ಖುಷಿನೇ ಆಗುತ್ತೆ. ಒಂದೊಂದು ಟೈಮ್ ಏನಾಗ್ಬಿಡ್ತಂದ್ರೆ ತೋಟದಲ್ಲೇ ಉಳುಮೆ ಮಾಡಬೇಕಾಗುತ್ತೆ ರೇಟ್ ಇಲ್ಲದೆ. ಏನೂ ಮಾಡೋಕ್ಕಾಗಲ್ಲ ಅವಾಗ. ಅದು ಇನ್ನೊಂದು ಬೆಳೆಯಲ್ಲಿ ಸಿಗುತ್ತೆ ಅನ್ನೋ ಧೈರ್ಯದಲ್ಲಿ ಮಾಡಬೇಕಲ್ವ. ಏನೋ ರೇಟ್ ಸಿಕ್ಕಿದ್ರೆ ಎಲ್ರಿಗೂ ಖುಷಿನೇ ಸರ್. ಹೊಸ ತಂತ್ರಜ್ಞಾನ ಅಂದರೆ ನಮ್ಮದು ಏನಿಲ್ಲ, ಮಾಮೂಲಿ ಚಾರ್ಜಿಂಗ್ ಬ್ಯಾಟ್ರಿ ಅದರ ಔಷಧಿ ಹೊಡೆಯೋದು. ಮುಂಚೆ ಆದರೆ ಕೈಯಲ್ಲಿ ಹೊಡಿತಾ ಇದ್ರು, ಅದು ಸ್ವಲ್ಪ ಕಷ್ಟ ಆಗೋದು. ಇವಾಗ ದಿನಕ್ಕೆ ಬೇಕಾದ್ರೆ ಒಂದು 20 ಕ್ಯಾನ್ ಆದರೂ ಹೊಡಿಬೋದು, ಏನು ತೊಂದರೆ ಇಲ್ಲ. ಹೊಸ ತಂತ್ರಜ್ಞಾನ ಅಂದರೆ ಅಷ್ಟೇ ಸರ್, ಬೇರೆ ಏನೂ ಇಲ್ಲ. ಸದ್ಯಕ್ಕೆ ನಮ್ಮ ಕೃಷಿಯಲ್ಲಿ ಸದ್ಯಕ್ಕೆ ನಾವೇನು ಬೇರೆ ಯೂಸ್ ಮಾಡಿಲ್ಲ ಸರ್. ಅಲ್ಲ ಇದು ಬೆಳೆ ಈಸಿ ಸರ್. ಇದು ನಮಗೇನು ಅಂಥ ಖರ್ಚು ಬರೋದಿಲ್ಲ ಬೆಳೆ ಮಾಡೋದಕ್ಕೆ. ಕೊಡ್ತೀವಿ, ಮಾಹಿತಿ ಕೊಡ್ತೀವಿ ಸರ್ ಚೆನ್ನಾಗಿ. ಏನಂದರೆ ಇದು ತೊಂದರೆ ಇಲ್ಲ, ಈ ಬೆಳೆ ಹಾಕಿದರೆ ರೇಟು ಅಂದರೆ ಸೀಸನ್ ನೋಡ್ಕೊಂಡು ಹಾಕಿದರೆ ಒಳ್ಳೆಯದು. ಈಗ ನೋಡಿ, ಈಗ ಜನವರಿ ಈಗ ಹಾಕಿದರೆ ಅಂಥ ರೇಟ್ ಬರೋಲ್ಲ. ಇದು ಈಗ ರೇಟ್ ಇರೋ ಟೈಮಲ್ಲಿ ಈ ಬೆಳೆ ಹಾಕ್ಬಾರ್ದು ಸರ್. ರೇಟ್ ಇರೋ ಟೈಮಲ್ಲಿ ಈ ಬೆಳೆ ಹಾಕಿದರೆ ಏನಾಗುತ್ತೆ, ಅದು ಎಲ್ಲರೂ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಎಲ್ಲ ರೇಟ್ ಇದ್ದಾಗ ಎಲ್ಲ ಒಂದೇ ಸರಿ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಮಾರ್ಕೆಟಿಂಗ್ ಬಿದ್ದೋಗುತ್ತೆ. ಯಾವ್ದು ರೇಟ್ ಇರೋದಿಲ್ಲ ಆಗ ಆ ಬೆಳೆ ಹಾಕಿದರೆ ರೇಟ್ ಬರ್ಬೋದು ಅನ್ನೋ ಒಂದು ಇದು. ಇದು ಬಂದು ಜೈನ್ ಕಂಪ್ನಿದು. ಮುಂಚೆ ನಾವು ಹಾಕ್ತಾ ಇದ್ದಿದ್ದು ಪ್ರಗತಿ ಇತ್ತು. ಅದರಲ್ಲಿ ನೀರು ಜಾಸ್ತಿ ಬರ್ತಾ ಇತ್ತು. ಇದರಲ್ಲಿ ನೀರು ಫ್ಲೋ ಜಾಸ್ತಿ ಇರುತ್ತೆ. ಆದರೆ ಇದರಲ್ಲಿ 3 ಟೈಪ್ ಇದೆ. ಗಂಟೆಗೆ 1200 ಲೀಟ್ರ್ ಬರುತ್ತೆ, 900 ಲೀಟ್ರ್ ಬರುತ್ತೆ, ಆ ಥರ ಇದೆ. ಇದು ಬಂದು 1200 ಲೀಟ್ರು. ಇದೇನಂದರೆ ಇದು ಪ್ರಗತಿಯಲ್ಲಿ ಬಂದು ಟೀ ಕಾಲರ್ ಆ ಥರ ಬರುತ್ತೆ, ಬಿಸಿಲಿಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಬಂದು ಆ ಥರ ಯಾವುದೇ ಚಾನ್ಸ್ ಇಲ್ಲ. ಇದೇನಂದರೆ ಇದು ನಾವು ಬೆಳೆ ಇಟ್ಟಾಗ ಸ್ಪ್ರಿಂಕ್ಲರ್ ಮಾಡೋದಕ್ಕೂ ಈಸಿನೇ. ಆಮೇಲೆ ಬೆಳೆ ತೆಗೆದ್ಮೇಲೆ ಅದನ್ನ ಸುತ್ತಿಡೋದಕ್ಕೂ ಕೆಲಸ ಈಸಿ ಇರುತ್ತೆ. ಆಮೇಲೆ ಕೆಲಸ ಕಡಿಮೆ ತಗೊಳುತ್ತೆ. ಟೇಪ್ ಹೊಡೆಯೋದು ಅದೆಲ್ಲ ಇರೋದಿಲ್ಲ ಸರ್. ಈ ಕಂಬಿ ಯೂಸ್ ಮಾಡೋದ್ರಿಂದ ನಾವು ಕಂಬಿ ಹಾಕ್ಬಿಟ್ಟು ಅದಕ್ಕೆಲ್ಲ ಮೊದಲೇ ಥ್ರೆಡ್ ಟೇಪ್ ಹಾಕಿದ್ವಿ, ಅದನ್ನ ಸಿಕ್ಸ್ಬಿಟ್ರೆ ಸಾಕು, ಏನು ತೊಂದರೆ ಇಲ್ಲ. ಬೇಗ ಕೆಲಸ ಆಗುತ್ತೆ. ಆಮೇಲೆ ಲೇಬರ್ ಬೇಕಾಗಿಲ್ಲ. ಒಂದಿಬ್ಬರು ಇದ್ದರೆ ಸಾಕು. ಮನೆಯಲ್ಲಿ ಇಬ್ಬರು ಇದ್ದರೆ ಆ ಕಡೆ ಇಟ್ಕೊಂಡು ಕ್ಲೀನಾಗಿ ಮಾಡ್ಕೊತಾ ಇದ್ರೆ ಏನು ತೊಂದರೆ ಇಲ್ಲ ಸರ್. ಇದು ಅಂದರೆ ಮೊದಲೇ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತೀವಲ್ಲ, ಎತ್ತಿಡೋಕ್ಕೆ ಮತ್ತು ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇದು ಬಂದು 3 HP ಮೋಟ್ರ್. ನಾವು ಸಂಪು ಯೂಸ್ ಮಾಡೋದ್ರಿಂದ 200 ಸ್ಪ್ರಿಂಕ್ಲರ್ ಹೊಡ್ತೇವೆ ಸರ್ ಒಂದು ಸರಿಗೆ. ಈಗ ಅರ್ಧ ಎಕರೆಗೆ 2 ಸರಿ 2 ಸರ್ಕ್ಯೂಟ್ ಮಾಡ್ಕೊಂಡಿದ್ದೀವಿ. 2 ಸರಿ ಆಫ್ ಆನ್ ಅವರ್ 1 ಅವರ್ ನೀರು ಹಾಯಿಸ್ತಾ ಇದ್ದೀವಿ ಸರ್. ಸರ್ ಎಲೆಕ್ಟ್ರಿಕ್ದು ಏನು ತೊಂದರೆ ಇಲ್ಲ ನಮಗೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಕರೆಂಟ್ದು ಏನು ತೊಂದರೆ ಇಲ್ಲ. ಏನು ಕರೆಂಟು ಈಗ 7 ಅವರ್ ಕೊಡ್ತಾ ಇದ್ದಾರೆ. ಡೇ 4 ಅವರು, ರಾತ್ರಿ 3 ಅವರ್ ಕೊಡ್ತಾ ಇದ್ದಾರೆ. ಅಂದರೆ ರಾತ್ರಿ ಹೊತ್ತು ಕೊಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಅವರು ಟೈಮಿಂಗ್ಸು F1, F2, F4 ಬಂದು ತೋಟದ ಊರು ಕರೆಂಟು, F1, F2 ಅಂತ ರೈತರಿಗೆ ಇದು ಮಾಡಿದ್ದಾರೆ. ಅದು ನಮಗೆ ನೈಟ್ 3 ಅವರು, ಬೆಳಗ್ಗೆ 4 ಅವರ್ ಕೊಡೋದ್ರಿಂದ ನೀರಿಗೇನು ತೊಂದರೆ ಇಲ್ಲ. ಯಾಕಂದರೆ ಸಾಕು, ನೀರು ಎಷ್ಟಿದ್ರೂ ನಮಗೂ ಆಸೆ ಜಾಸ್ತಿ ಇರುತ್ತೆ. ನೀರು ಎಷ್ಟು ತೋಟ ಮಾಡಬೇಕು. ಇನ್ನು ಆಮೇಲೆ ನಮಗೆ ಮಳೆ ಬಂದ್ರೇ ಕೆರೆಗಳು ತುಂಬಿದ್ರೆ ನಮಗೆ ನೀರು ಬರೋದು. ಆಮೇಲೆ ಕೆರೆಗಳಿಗೆ ನೀರು ನಮ್ಮ ಕಡೆ ಕೆರೆ ಯಾವುದು ತುಂಬಿಲ್ಲ. ಇವಾಗ ನಮ್ಮದು ಬಂದು ಬರೀ 1 ಅವರ್ ಓಡುತ್ತೆ ನೀರು. ಬರೀ 1 ಅವರ್ಗೆ. ಯಾಕಂದ್ರೆ ನಮಗೆ ಹತ್ರ ಕೆರೆ ಇದ್ರೂ ನಮಗೆ ಸೋರ್ಸ್ ಇಲ್ಲ. ನಮಗೆ ಬಂದು ಈ ಕಡೆ ಬಣಮಾಸ್ನಹಳ್ಳಿ ಈ ಕಡೆ ಕೆರೆ ತುಂಬಿದರೆ ಸೋರ್ಸ್ ಇದೆ ಅಂತ ಹೇಳ್ತಾರೆ. ಆದರೆ ನಮಗೆ ಯಾವುದೇ ಸೋರ್ಸ್ ಇಲ್ಲ. ಕೆರೆಗಳೇನಾದರೂ ತುಂಬಿದರೆ ನೀರು ಬರ್ಬೋದು. ನಮ್ದು ಈಗ ಬರೀ 1 ಅವರ್ ಓಡುತ್ತೆ. ಆ 1 ಅವರಲ್ಲೇ ನೀರು ಶೇಖರಣೆ ಮಾಡಿಕೊಂಡು ಬೆಳೆಗಳು ಬೆಳ್ಕೊತಾ ಇದ್ದೀವಿ ಸರ್. ಸರ್ ನಮ್ಮ ಮನೆ ಕೃಷಿ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ವಯಸ್ಸಾಗಿದೆ. ನಮ್ಮ ಮಿಸಸ್ಸು ಅವರು ಡಿಪ್ಲೊಮಾ ಆಗಿದೆ. ಕೆಲಸಕ್ಕೆ ಹೋಗಲಿಲ್ಲ ಅವರೂ. ನಮಗೂ ಹೋಗೋಕ್ಕೆ ಕೆಲಸ ಸಿಕ್ಕಿತ್ತು ಹೋಂಡಾ ಕಂಪ್ನಿಯಲ್ಲಿ, ನಾವು ಹೋಗಲಿಲ್ಲ ಕೃಷಿನೇ. ಯಾಕಂದರೆ ಆಗಲೇ ಹೇಳ್ದಂಗೆ ಸುಮ್ಮನೆ ಅವ್ರ ಎಷ್ಟೇ ಕೆಲಸ ಮಾಡಿದ್ರು ಅವ್ರು ಏನೋ ಒಂದು ಅಂತಾರೆ, ನಮಗೂ ಕೋಪ ಬರ್ತೈತೆ. ಯಾಕೆ ಅಂದ್ಬಿಟ್ಟು ಇದೇ ಮಾಡ್ತಾಯಿದ್ವಿ.
ತಂದೆ ತಾಯಿನೂ ಅವರು ಇದುವರೆಗೂ ಬಂದು ಮಾಡ್ತಾ ಇದ್ರು. ಈಗ ಸ್ವಲ್ಪ ಆಗಲ್ಲ. ನಮ್ಮ ಮಿಸಸ್ ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ನಮ್ಮ ಈ ಏರಿಯಾದಲ್ಲಿ ಬಂದು ಜಾಸ್ತಿ ಡೀಪ್ ಹೋಗ್ಬೇಕು ಅದೇ 1500 ಅಡಿಯಿಂದ 1600, 700ವರೆಗೂ ಹೋಗಿದ್ದಾರೆ. ಈಗ ನಮ್ಮದು ಬಂದು ಬರೀ 950 ಅಡಿ ನೀರು ಸಿಕ್ಕಿತ್ತು. ಆಮೇಲೆ ಕೆರೆಗೆ ಹೋಗ್ಬಿಟ್ಟು ಯಾವಾಗ ನೀರು ಮಳೆ ಬರಲಿಲ್ವೋ ಅವಾಗ ಮತ್ತೆ ಡೀಪ್ ಹೊಡ್ಸಿದ್ವಿ. 1270 ಅಡಿ ಆಗಿದೆ. 1270 ಅಡಿ ಆದ್ರೂ ಕೆರೆ ಕುಂಟೆಗೆ ನೀರು ಬರಲಿಲ್ಲ. ಈ ಏತ ನೀರಾವರಿ ಆಮೇಲೆ ಕೆರೆಗಳಿಗೆ ಇದು ಎಚ್.ಎನ್. ವ್ಯಾಲಿ ಎಲ್ಲ ನೀರು ಬರ್ತಿದೆ ಅಂತ ಹೇಳ್ತಿದ್ದಾರೆ. ನೀರು ಯಾವುದಕ್ಕೂ ನಮಗೆ ಬಂದಿಲ್ಲ. ನೀರು ಬಂದಿಲ್ವೋ, ಕೆರೆ ಕುಂಟೆ ತುಂಬಿಲ್ಲ, ನಮಗೂ ನೀರು ಸೋರ್ಸ್ ಬರ್ತಾ ಇಲ್ಲ ಸರ್. ಅದು ತುಂಬ ತೊಂದರೆ ಆಗಿದೆ. 1500, 600 ನಮ್ಮ ಪಕ್ಕದ ತೋಟದವರು 7 ಬೋರ್ ಹಾಕಿದ್ದಾರೆ. 7 ಬೋರ್ ಹಾಕಿ ನೀರು ಸಿಕ್ಕಿಲ್ಲ. ನಾವು ಇದುವರೆಗೂ 2 ಹಾಕಿದ್ದೀವಿ. ಇನ್ನು 3ನೇದು ಹಾಕಬೇಕು ಅಂತಿದ್ದೀವಿ. ಅದು ತುಂಬ ಖರ್ಚು ಬರ್ತದೆ. ಏನೋ ರಾಜಕೀಯದವರು ಯಾರೇ ಇರ್ಬೋದು, ಕೆರೆಗಳು ನೀರು ಬರೋ ಅನುಕೂಲ ಮಾಡಿಕೊಟ್ರೆ ಮುಂದೆ ನೀರು ಸಿಗ್ಬೋದು, ಚೆನ್ನಾಗಿ ಕೃಷಿ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಸರ್ ಮಣ್ಣು ನಮ್ಮದೆಲ್ಲ ಕೆಂಪು ಭೂಮಿ ಇದೆ. ಮಣ್ಣೇನು ಫಲವತ್ತಾದತೆ ನಾವು ಕೆಂಪು ಭೂಮಿಯಲ್ಲಿ ನಮ್ಮೂರಲ್ಲಿ ಹೋಲಿಸ್ಕೊಂಡ್ರೆ ದಿನ್ನೆ ಭೂಮಿಯಲ್ಲಿ ಒಳ್ಳೆ ಫಲವತ್ತಾಗಿ ಅಂದರೆ ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಟೇಸ್ಟ್ ಬರ್ತೈತೆ. ಕೆಳಗಡೆ ಭೂಮಿಗಳಲ್ಲಿ ಶೈನಿಂಗ್ ಕಡಿಮೆ ಇರುತ್ತೆ, ಸ್ವೀಟ್ನೆಸ್ ಇರೋದಿಲ್ಲ. ಈ ಭೂಮಿಗಳಲ್ಲಿ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಗೊಬ್ಬರ ಮೇನ್ ಹಳಬ್ರು ಏನು ಹೇಳಿದಾರೋ ಸಾವಯವ ಗೊಬ್ಬರ ಹಾಕ್ಕೊಂಡು ತಿಪ್ಪೆ ಗೊಬ್ಬರ ಹಾಕಿ ಬೆಳೆದ್ರೆ ಒಳ್ಳೆಯದು. ಇಲ್ಲ ಸರ್, ನಾವು ಗ್ರಾಹಕರೇನು ಬರ್ತಾ ಇಲ್ಲ, ವ್ಯಾಪಾರಸ್ಥರು ಇಲ್ಲಿ ಬಂದು ಅವರೇ ತಗೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಾವೇ ಸ್ವಂತವಾಗಿ ಮಾಡ್ಬೇಕಂದ್ರೆ ಇಲ್ಲ ಚಿಕ್ಕಬಳ್ಳಾಪುರ ಹಾಕಬೇಕು, ಇಲ್ಲ ಬೆಂಗಳೂರಿಗೆ ಹಾಕ್ಬೇಕು ಸರ್. ಬೆಂಗಳೂರು ಇಲ್ಲ ಮೆಡ್ರಾಸ್ಗೆ ಹಾಕ್ಬೋದು. ಅಂದರೆ ಏನಾಗುತ್ತೆ ಅಂದರೆ ನಮಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅವೆಲ್ಲ ಮಾಡೋದಕ್ಕೆ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ನಾವು ವ್ಯಾಪಾರಸ್ಥರಿಗೆ ಕೊಡ್ತಾ ಇದ್ದೀವಿ. ಈಗ ಸದ್ಯದ ಸಿಚುವೇಶನ್ನಲ್ಲಿ ಕೃಷಿ ಮಾಡೋರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ, ಎಲ್ಲ ಫ್ಯಾಕ್ಟ್ರಿ ಸೈಡು ಇಲ್ಲ ಬೆಂಗಳೂರಿಗೂ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಏನೋ ಒಂದು ಕೆಲಸ ಮಾಡಿ ಎಲ್ಲೋ ಬೆಂಗಳೂರಲ್ಲಿ ಇದ್ದೀವಿ ಇಲ್ಲ ಆ ಥರ ಆಗ್ಬಿಟ್ಟಿರೋದ್ರಿಂದ ಕೃಷಿ ಕಡೆ ಕಡಿಮೆ ಆಗ್ತಿದೆ. ಇನ್ನು ಮುಂದೆ ಇದಕ್ಕೆ ಬೇಡಿಕೆ ಬರುತ್ತೆ ಅಂತ ನಮ್ಮ ಅನಿಸಿಕೆ ಇದೆ ಸರ್. ನಮಗೂ ಈಗ ನಾವು ಕೆಲಸ ಬಿಟ್ಟಾಗ ಏನಕ್ಕೆ ಬಿಟ್ಟೆ, ಹೋಗ್ಬೋದಾಗಿತ್ತಲ್ಲ, ಇದು ತೊಂದರೆ ಐತೆ, ಲೇಬರ್ ಪ್ರಾಬ್ಲಮ್ ಇರುತ್ತೆ, ನಿಮ್ಗೆ ಆಗಲ್ಲ ಅಂದರು. ಆದರೂ ನಾವು ಇಲ್ಲ ನಾವು ಯಾಕಂದರೆ ನೋಡಿದ್ವಲ್ಲ ಸಿಟಿಯಲ್ಲೆಲ್ಲ ನೋಡಿದ್ವಿ. ಇಲ್ಲ ಕೃಷಿಯಲ್ಲೇ ಏನಾದರೂ ಮಾಡಬೇಕು ಅಂದ್ಬಿಟ್ಟು ನಾವು ಇರೋದು ಒಬ್ಬ ಮಗ, ಜಮೀನಿದೆ ಅಂದ್ಬಿಟ್ಟು ನಾವು ಬಂದು ಕೃಷಿನ ತೋರಿಸ್ಕೊಂಡ್ವಿ ಸರ್. ಈಗ ಸಾವಯವ ಅದು ಹಳಬರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದು ತುಂಬ ಒಳ್ಳೆಯದು. ಈಗ ಏನಾಗ್ಬಿಟ್ಟಿದೆ, ಲೇಬರ್ ಪ್ರಾಬ್ಲಮ್ ಆಗ್ಬಿಟ್ಟು ನಾವೆಲ್ಲ ಹೊಸ ಟೆಕ್ನಾಲಜಿ ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದು ಒಳ್ಳೆಯದೇ. ನಾವು ಬರೀ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಭೂಮಿಗಳು ಕೆಡ್ತಾ ಇದೆ. ಕಳೆ ಔಷಧಿಗಳೆಲ್ಲ ಹೊಡೆಯೋದ್ರಿಂದ ಭೂಮಿ ಕೆಟ್ಟೋಗಿ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ. ಅಂದರೆ ಹಳಬರದ್ದು ಏನು ತಂತ್ರ ಇದೆ, ರಾಸಾಯನಿಕ ಇವು ಸಾವಯವ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರಗಳು ಹಾಕಿ ಮಾಡೋದ್ರಿಂದ ಬೆಳೆಗಳು ಚೆನ್ನಾಗಿ ಬೆಳಿಬೋದು. ನೋಡಿ ಸರ್, ನವಿಲು ಕೋಸಲ್ಲಿ ನಾನು ಆಗಲೇ ಹೇಳಿದಾಗೆ ಆ ಊಜಿ ನೋಡಿ ಸಣ್ಣದ್ರಲ್ಲೇ ಈ ಥರ ಅದು ಏನು ಮರಿ ಹಾಕುತ್ತೋ ಚುಚ್ಚಿ ಇದ್ರ ಮೇಲೆ ಗಾಯ ಮಾಡುತ್ತೆ. ಇದು ಈ ಥರ ತೊಂದರೆ ಆಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಅದು ಒಡೆದು ಅದು ಡ್ಯಾಮೇಜ್ ಬರುತ್ತೆ ಸರ್. ಅದು ಊಜಿ ಸಮಸ್ಯೆ ಅಂದರೆ ಇದೇ ಮೇನ್ ನವಿಲು ಕೋಸಲ್ಲಿ. ಮತ್ತು ಬಿತ್ತನೆ ಫಾಲ್ಟ್ ಆದರೆ ಸ್ವಲ್ಪ ಅದು ಒಡೆಯುತ್ತೆ, ಗಡ್ಡೆ ಅದು ಒಡೆಯೋದು ಅದರಲ್ಲಿ ಬರುತ್ತೆ. ಈ ಊಜಿ ಇದು 2 ಪ್ರಾಬ್ಲಮ್ಮೇ ನವಿಲು ಕೋಸಲ್ಲಿ ನಮಗೆ ಕಂಡು ಬರೋದು ಸರ್. ವ್ಯಾಪಾರಕ್ಕೆ ನೋಡಿ ಇದು ಇದು ರೇಟ್ ಜಾಸ್ತಿ ಹೋಗಲ್ಲ, ಅದು ತಗೊಳ್ಳೋದೇ ಇಲ್ಲ. ಇದಾದರೆ ವ್ಯಾಪಾರಕ್ಕೆ ಕರೆಕ್ಟ್ ಸೈಜ್ ಇದೆ, ವ್ಯಾಪಾರಕ್ಕೂ ಅವ್ರಿಗೂ ತೂಕ ಬರುತ್ತೆ, ತಗೊಳೋರ್ಗು ನೋಡೋಕ್ಕೂ ಚೆನ್ನಾಗಿರುತ್ತೆ, ತಗೊಳೋರ್ಗೂ ಹೋಗುತ್ತೆ. ಸಣ್ಣದು ಇಷ್ಟೊಂದು ತಗೊಳೋಗ್ತಾರೆ. ಸಣ್ಣ ಬರೋದಕ್ಕೆ ಇಲ್ಲ ಬಿತ್ತನೆ ಹಿಂದೆ ಮುಂದೆ ಆಗಿರುತ್ತೆ, ಇಲ್ಲ ಅಂದರೆ ಈ ಚಳಿ ಜಾಸ್ತಿ ಇರೋದ್ರಿಂದ ಏನಾದರೂ ತೊಂದರೆ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ನೀನು ಬೇರೆ ತಜ್ಞರನ್ನ ಕೇಳಿದೆ ಮಾಹಿತಿ ದೊರೆಯುತ್ತೆ ಸರ್ ಇದಕ್ಕೆ. ಸರ್ ಆಗಲೇ ಹೇಳಿದಾಗೆ ನಾವು 1500 ಅಡಿ 1200 ಅಡಿ ಬೋರ್ ಇದೆ. ಕರೆಂಟ್ಸು ನಮಗೇನು ತೊಂದರೆ ಇಲ್ಲ, ಎಲೆಕ್ಟ್ರಿಸಿಟಿ ತೊಂದರೆ ಏನಿಲ್ಲ ನಮಗೆ. 7 ಅವರ್ ಕೊಡ್ತಾ ಇದ್ದಾರೆ. ಈ ಕೃಷಿ 7 ಅವರ್ ಕೊಟ್ಟರು ನೀರು ರಾತ್ರಿ ಎಲ್ಲ ಬಂದು ಹಾಯ್ಸೋಕ್ಕಾಗೋದಿಲ್ಲ. ಅದರಿಂದ ನಮ್ಮಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ನಾವೇನು ಮಾಡಿದ್ವಿ, ನಮ್ಮ ನೀರಿಗೆ ಎಷ್ಟು ಇದಿದೆಯೋ ಅಷ್ಟು ಸಾಂದ್ರತೆ ಇದೆಯೋ ಅಷ್ಟು ಕೃಷಿ ಹೊಂಡ ಮಾಡಿದ್ದೀವಿ. ಆಳ ಬಂದು 15 ಅಡಿ ಇದೆ. ಈ ಮಣ್ಣು ಲೆವೆಲಿಂದ ಫುಲ್ ಏನಿದೆ ಅದು 15 ಅಡಿ ಇದೆ. ಉದ್ದ ಬಂದು 23 ಅಡಿ ಇದೆ. ಅಗಲ ಬಂದು 17 ಅಡಿ ಇದೆ. ಇದು ನಮಗೆ 1 ಲಕ್ಷ ಖರ್ಚು ಬಂದಿದೆ ಇದು ಮಾಡೋದಕ್ಕೆ. ಮೋಟ್ರ್ ಇರ್ಬೋದು, ಪೈಪ್ ಇರ್ಬೋದು, ಮತ್ತು ಈ 500 ಮೈಕಾ ಹಾಕಿದ್ದೀವಿ ನಾವು. 500 ಮೈಕಾ ಹಾಕೋದ್ರಿಂದ ಏನಾಗುತ್ತೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಯೂಸ್ ಮಾಡಿದ್ದೀವಿ. ಈಗ ನಮ್ಮ ಬರೋ ನೀರು 3 ದಿವಸಕ್ಕೆ 4 ದಿವಸಕ್ಕೆ ಶೇಖರಣೆ ಮಾಡಿಕೊಂಡು ತೋಟಕ್ಕೆ ಹಾಯಿಸೋದ್ರಿಂದ ನಮಗೆ ನೀರೇನಿದೆ ಅನುಕೂಲ ಆಗಿದೆ. ಇದು ನಾವು ಶೇಖರಣೆ ಮಾಡ್ಕೊಂಡು ತೋಟಕ್ಕೆ ಒಂದೇ ಸರಿ ನೀರು ಹರಿಸ್ತಾ ಇದ್ದೀವಿ ಸರ್. ಈ ಥರ ಕೃಷಿ ಹೊಂಡ ಈ ಥರ ಮಾಡಿಕೊಂಡು ನಾವು ಸ್ಪ್ರಿಂಕ್ಲರ್ ಏನಿದೆ ಅದು ಆ ಥರ ನೀರು ಹಾಯಿಸ್ಕೊಳ್ತಾ ಇದ್ದೀವಿ. ಅದರಿಂದ ನೀರು ಕಡಿಮೆ ಯೂಸ್ ಮಾಡಿಕೊಂಡು ಬೆಳೆಗಳು ಬೆಳ್ಕೊತಾ ಇದ್ದೀವಿ. ನವಿಲು ಕೋಸು ನೆಕ್ಸ್ಟ್ ಬೆಳೆ ಅಂದರೆ ಆಲೂಗಡ್ಡೆ ಹಾಕ್ಬೋದು. ಈ ಸೀಸನ್ ನೆಕ್ಸ್ಟ್
ಈಗ ಏನಾಗ್ಬಿಟ್ಟಿದೆ, ಮುಂಚೆ ಥರ ಸೀಸನ್ ಅಂತ ಏನಿಲ್ಲ. ಈಗ ಸೀಸನ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗ ಆಲೂಗಡ್ಡೆಗಳ ಮೇಲೆ ಆಲೂಗಡ್ಡೆ ಜಾಸ್ತಿ ಉಣ್ತಾ ಇದ್ದಾರೆ. ಆಲೂಗಡ್ಡೆ ಮೇಲೆ ಹೋಗ್ಬೋದು ಸರ್ ಈಗ ಮುಂಚೆ. ಆಮೇಲೆ ಈಗ ಬೀಟ್ರೋಟ್ ಈಗ ಸಂಕ್ರಾಂತಿ ಒಳಗಡೆ ರೇಟ್ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ ಅಂತ ಮುಂಚೆಯಿಂದ. ಯಾಕಂದ್ರೆ ತಮಿಳ್ನಾಡು ಲೇಬರ್ ಎಲ್ಲ ಹೊರಟೋಗ್ತಾರೆ, ಆಗ ಲೇಬರ್ ಸಿಗೋದಿಲ್ಲ. ಅಷ್ಟರೊಳಗಡೆ ಬೀಟ್ರೋಟ್ ಎಲ್ಲ ಖಾಲಿ ಮಾಡಿದ್ರೆ ಒಳ್ಳೇದು. ಆಮೇಲೆ ರೇಟ್ ಇರೋದಿಲ್ಲ, ಕಡಿಮೆ ಇರುತ್ತೆ, 5ರಿಂದ 6 ರೂಪಾಯಿ ಇರುತ್ತೆ. ನವಿಲುಕೋಸು ಬಗ್ಗೆ ಮಾಹಿತಿ ನಾವು ಯಾವ ಥರ ಬೆಳಿತೀವೋ, ಬೇರೆ ರೈತರು ಯಾವ ಥರ ಬೆಳೀತಿದ್ದಾರೋ, ಕರ್ನಾಟಕ ನ್ಯೂಸ್ ಬೀಟ್ ಅವರು ನಮ್ಮ ತೋಟಕ್ಕೆ ಬಂದು ನಮ್ಮ ರೈತರ ಕಷ್ಟ ಸುಖಗಳು ವಿಚಾರಿಸಿ, ಮತ್ತೆ ನಮ್ಮಿಂದ ಏನು ಅನುಕೂಲ ಇದೆ ಅದನ್ನು ಬೇರೆ ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.